ಸರ್ ನಾನು ಮನೆ ಕಟ್ಬೇಕಂತ ಆಸೆ, ನಮ್ಮ ಮನೆಯವ್ರು ನೋಡ್ತಾ ಇದ್ರು ವಾಟ್ಸಪ್. ಆಮೇಲೆ ಏನಾಯ್ತು, ನನಗೆ ನಂಬಿಕೆ ಇದ್ದಿಲ್ಲ. ಆಮೇಲೆ ಈಗ ನಂಬಿಕೆ ಬಂತು, ಅದಕ್ಕೆ ನಾನು ಮಾಡ್ಲೇಬೇಕು ಅಂತ ನಮ್ಮ ಮನೆಯವ್ರು ಒತ್ತಾಯ ಮೀರಿಗೆ ಎಲ್ಲೇ ಅಡ್ಜಸ್ಟ್ ಮಾಡಿ ದುಡ್ಡು ಕಳ್ಸಿದ್ರು. ನನಗೂ ದುಡ್ಡು ಬೆಂಗಳೂರು ಬರೋದಿಲ್ಲ. ಇದನ್ನ ಹೇಳಿ ಮೇಲೆ ಅಪ್ಲಿಕೇಶನ್ ಲೈಟ್ ಮಾಡಿ ನಾನು ಚೆನ್ನಾಗಾಯ್ತು. ಒಳ್ಳೆ ಮಾಡ್ತಾ ಇದ್ದಾನೆ. 2 ತಿಂಗಳಾಯ್ತು. ನಾನು ಈ ಸಾಲಗಳು 3 ಲಕ್ಷ ಐತಿ, ತೀರಿಸ್ಬೇಕು ಅಂತ ಮನೇನು ಕಟ್ಬೇಕು ನಾನು. ಹೀಗಾಗಿ 2025ಕ್ಕೆ ಗ್ಯಾರಂಟಿ ಕಟ್ಟೆ ಕಟ್ತೀರಾ? ಮನೆ ಕಟ್ಬೇಕಂತ ಬಂದ್ಬಿಟ್ಟಿದ್ದೀರಾ? ಒಳ್ಳೇದಾಗ್ಲಿ ಸರ್. ಸೂಪರ್ ಸರ್. ಈ ಗುರು ಪರಿಚಯ ನಿಮ್ಗೆ ಹೇಗಾಯ್ತು ಸರ್? ವಾಟ್ಸಪ್ ಎಲ್ಲ ನೋಡ್ತಿದ್ವಿ. ಎಷ್ಟು ದಿವಸ ನೋಡ್ತಿದ್ವಿ? ಈಗ 2 ತಿಂಗಳಿಂದ. ನಮ್ಮ ಮನೆಯವರಲ್ಲೇ 4 ತಿಂಗಳಾಯ್ತು. ಅವ್ರು ಹೇಳಿದ್ರು ಇಲ್ಲ ಈ ತರ ಹಿಂಗೆ ಅಂತ. ಅವೆಲ್ಲ ಈಗ ಬೇರೆ ಬರ್ತಾವ. ಹಾಗಾಗಿ ನನಗೆ ಇದಾಗಿಲ್ಲ. ನಾನು ಆಪರೇಷನ್ ಮಾಡಿ ಇದು ಮಾಡಿದಾಗ ಅವಾಗೆಲ್ಲ ನನಗೆ ಅಮೌಂಟ್ ಸ್ಟಾರ್ಟ್ ಆದ ಮೇಲೆ ಮಾಡ್ಲೇಬೇಕಿದ್ನ ಬರ್ಬೇಕು ಅಂತ ಅನ್ಸುತ್ತೆ. ಸರ್, ಇವತ್ತಿನ ಕ್ಲಾಸ್ ಅಲ್ಲಿ ಪಕ್ಷಿಗಳ ಮನೆ ಕಟ್ಟೋದನ್ನ, ನಮ್ಗೆ ಗೂಡು ಕಟ್ಟೋದನ್ನ ಎಲ್ಲ ತೋರಿಸಿದ್ದಾರೆ. ಇದರಿಂದ ನೀವು ಏನು ಎನರ್ಜಿ ತಗೊಂಡ್ರಿ ಸರ್? ಅವೇ ಮಾಡ್ತದವು ಪ್ರಾಣಿಗಳು, ಪಕ್ಷಿಗಳು. ನಾವ್ ಯಾಕೆ ಮಾಡಬಾರ್ದು ಅನ್ನೋದೊಂದು. ಆಮೇಲೆ ನಾವೇ ಬ್ರಹ್ಮ ಅಂತ. ಹಂಗಾಗಿ ನಾವು ಮತ್ತೆ ದುಡ್ಡು ಮಾಡ್ಕೊಂಡು ಈಗ ಮಾಡಿ ಮೇಲೆ ದುಡ್ಡು ಬರೋದು. ಅವಾಗ ಈಗ ಎಲ್ಲರಿಗೂ ಸಿಗಲ್ಲ, ಇಲ್ಲಿ ಬಂದವರಿಗೆ ಸಿಗ್ತದೆ ಅಂತ ಅದು ನನಗೆ ಮನವರಿಕೆ ಆಯ್ತು. ಓಕೆ, ಸೂಪರ್ ಸರ್. ಗುರುಗಳ ಆಶೀರ್ವಾದ ತಗೊಂಡ್ರೆ ನೀವು ಏನ್ ಅನ್ಸುತ್ತೆ? ಫೀಲ್ ಚೆನ್ನಾಗಿ ಒಳ್ಳೇದು ಅಂತ ಅವ್ರ ತಲೆ ಮೇಲೆ ಕೈ ಇಟ್ಟು ಇದು ಮಾಡಿದ್ರಲ್ಲ, ಸಂತೋಷ ಆಯ್ತು. ಓಕೆ ಸರ್, ಈ ದುಡ್ಡಿನ ಪ್ರೀತಿ, ನೀವು ದುಡ್ಡಿನ ಪ್ರೀತಿ ಮಾಡಿದೀರಾ? ಮಾಡ್ತಾ ಇದೀರಾ? ಮತ್ ಕೊಡ್ತಾ ಇದ್ದಾರೆ ಸರ್ ಗುರುಗಳು ಯೂಟ್ಯೂಬ್ ಅಲ್ಲಿ? ಈಗ ಬರೋಕ್ಕಿಂತ ಮುಂಚೆಲೆ ಮಾಡ್ತಾ ಇದ್ದೆ ಸರ್. ನನಗೆ ನಾನು ಅನ್ಕೊಂಡಾಗ ದುಡ್ಡು ಅಮೌಂಟ್ ಸಿಗ್ತದೆ. ಇದು ಫಸ್ಟ್ ಸ್ಟಾರ್ಟ್ ನಾನು, ಯಾಕಂದ್ರೆ 1 ರೂಪಾಯಿ ಬಿದ್ರು ಕಣ್ಣಿ ಓದಿ ಮುತ್ ಕೊಡ್ತೀರಾ ದುಡ್ಡಿಗೆ. ಹೇಗ ಅನ್ಸಿದೆ ಭಾವನೆ ನಿಮ್ಮ ಮನಸ್ಸಿನ? ಅವಾಗಿಂದ ಇವು ಜಾಸ್ತಿ ಅನಿಸ್ತಾ ಇತ್ತು ಸರ್. ಜಾಸ್ತಿ ಅನಿಸ್ತಿದೆ. 100% ಶ್ರೀಮಂತ ಆಗ್ತೀರಾ ಸರ್? ಗ್ಯಾರಂಟಿ ಸರ್. ಗ್ಯಾರಂಟಿ ಸರ್. ನಿಮ್ಮ ಮನೆ ಕಟ್ತೀನಿ ಅಂತೀರಾ? ಡೇಟ್ ಇಟ್ಟಿದ್ದೀರಾ ಸರ್? 2025 ಗ್ಯಾರಂಟಿ. 25 ಹಂಗೆ ಹೇಳ್ಬಾರ್ದು. ಡೇಟ್ ಯಾವ ತಿಂಗಳು ಯಾವ ದಿನ? ಅದು ಒಟ್ಟು ನನಗೆ 1 ವರ್ಷ ಬಿಟ್ಟೆ ಇದು ಮಾಡ್ಬೇಕು ಅಂತ ಮಾಡಿದ್ರೆ ಸರ್. ಗ್ಯಾರಂಟಿ ಇಲ್ಲ, ಆ ತರ ಡೇಟ್ ಮಾಡಬೇಡಿ. ಕರೆಕ್ಟ್ ಡೇಟ್ ಇಡಿ ಸರ್. ನೀವೇ ಡೇಟ್ ಇಡೋದು, ಆ ಡೇಟ್ಗೆ ಆಗಿರ್ಬೇಕು ಸರ್. ಯಾಕೆ ನಾವು ಉದಾಹರಣೆಗೆ ನಾನೀಗ ಮುಂದಿನ ವಾರ ಮಾಡ್ತೀನಿ ಹಂಗೆ ಹೇಳ್ಬಾರ್ದು. ಕರೆಕ್ಟ್ ಅಲ್ವಾ? ಡೇಟ್ ಇಡಿ, ಒಳ್ಳೇದಾಗುತ್ತೆ. ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಮಾತಾಡ್ಸಿದ್ದೀನಿ. ಯಾವ ಕ್ಲಾಸ್ ಅಲ್ಲಿ ಬಂದಿದ್ರಿ ನೀವು? ಅಕ್ಟೋಬರ್ ಕ್ಲಾಸ್ ಅಲ್ಲಿ. ಸಾಲ ತೀರ್ಸೋ ಕ್ಲಾಸ್ಗೆ ಅಲ್ವಾ? ಈ ಕ್ಲಾಸ್ ಮತ್ತೆ ಬಂದಿದ್ದೀರಾ? ಡಿಸೆಂಬರ್ ಕ್ಲಾಸ್ಗೆ ನಮ್ಮ ಮನೆಯವ್ರಿಗೆ ಆಶೀರ್ವಾದ ಮಾಡ್ಸಕ್ಕೆ ಅಂತ ಬಂದಿದ್ದೆ. ನಾನು ಹೊರಗಡೆ ಕೂತಿದ್ದೆ, ಅವ್ರನ್ನ ಒಳಗಡೆ ಕಳಿಸಿದ್ದೆ. ಏನ್ ಬದಲಾವಣೆ ಕಾಣಿಸ್ತಿದೆ ಮ್ಯಾಮ್ ಈಗ ನಿಮ್ಗೆ? ಅಂದ್ರೆ ತುಂಬಾ ಫುಲ್ ಹ್ಯಾಪಿ ಆಗಿದ್ದೀರಾ? ನೋಡಿದ್ರೆ ಗೊತ್ತಾಗ್ತಿದೆ ನಿಮ್ಮ ಮುಖನಲ್ಲಿ. ನಾನು ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಮುಂಚೆ ಜೀವನ ಎಲ್ಲ ಬರೀ ಅಳು ಕಳೆದಿತ್ತು. ಈಗ ಖುಷಿ ಇದೆ, ನಗು ಜಾಸ್ತಿ ಇದೆ ನೋಡಿ. ಮುಂಚೆ ಅಳು, ಈಗ ನಗು. ಈ ಕ್ಲಾಸ್ ಬಂದ್ಮೇಲೆ ತುಂಬಾ ಇದೆ. ನಮ್ಮ ಮನೆಯವರದಂತೂ ಪರ್ಸನಲ್ ಮೀಟಿಂಗ್ ಕರ್ಕೊಂಡೋಗಿ ಆಶೀರ್ವಾದ ಪಡ್ಕೊಂಡ ಮೇಲಂತೂ ತುಂಬಾ ಚೇಂಜಸ್ ಆಗಿದೆ. ನಿಜವಾಗ್ಲೂ ಪಬ್ಲಿಕ್ ಯಾರ್ಯಾರು ಯೂಟ್ಯೂಬ್ ನೋಡ್ತಿರೋ ಅವರು ನಿಜವಾಗ್ಲೂ ಕ್ಲಾಸಿಗೆ ಬಂದು ಲೈಫ್ ತುಂಬಾ ಚೆನ್ನಾಗುತ್ತೆ. ನಾನೇ ಎಕ್ಸಾಂಪಲ್. ಈಗಷ್ಟೇ ಗುರುಗಳು ಕ್ಲಾಸ್ ನಲ್ಲಿ ಇವಾಗ ಕೆಲವೊಂದು ಆರೆಂಜ್ ಉದಾಹರಣೆ ಕೊಟ್ರು. ಈ ಆರೆಂಜ್ ಇಂದ ನೀವೇನ್ ಕಲ್ತ್ರಿ? ಆರೆಂಜ್ ಇಂದ ಒಂದು ಚಿಕ್ಕ ಗಿಡನೇ ಅಷ್ಟೇ, ನಾವು ಒಂದು ಬೀಜದಿಂದ ಅದು ಮೊಳಕೆ ಹೊಡೆಯುತ್ತೆ, ಅಷ್ಟು ದೊಡ್ಡ ಮರ ಆಗುತ್ತೆ. ಅದರಿಂದ ಅಷ್ಟು ದೊಡ್ಡ ಹಣ್ಣೆಲ್ಲ ಬರ್ತವೆ. ಅಷ್ಟೊಂದು ನಮ್ಮ ಜೀವನದಲ್ಲಿ ಒಂದು ಅಫರ್ಮೇಶನ್, ನನಗೆ ಏನ್ ಬೇಕು ಅನ್ನೋದು ಒಂದೇ ಒಂದು ಚಿಕ್ಕ ಅಫರ್ಮೇಶನ್. ಅದು ಕೋಟಿ ಅನ್ನೋದು ತುಂಬಾ ಅವಾಗಿತ್ತು, ಈಗಿಲ್ಲ. ನನಗೆ ಅಚೀವ್ ಮಾಡೋದು ದೊಡ್ಡದು ಅಂತ. ಅದನ್ನ ಮಾಡ್ಬೋದು. 100 ಕೋಟಿ ಅಲ್ಲ, 1000 ಕೋಟಿ ಅಲ್ಲ, 1,00,000 ಕೋಟಿ ಎಷ್ಟು ಬೇಕಾದ್ರೂ ಮಾಡ್ಬೋದು. ನಾವು ನಮ್ಮ ಇಚ್ಛಾಶಕ್ತಿಯಿಂದ, ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ ಇಟ್ಕೊಂಡು ನಮ್ಗೆ ಏನ್ ಬೇಕೋ ಅದನ್ನ ಯೂನಿವರ್ಸ್ ಇಂದ ನಂಬಿಕೆಯಿಂದ ಕೇಳಿದ್ರೆ ಖಂಡಿತ ಯೂನಿವರ್ಸ್ ಕೊಟ್ಟೇ ಕೊಡುತ್ತೆ. ನೀವು ನಮ್ಮ ಈ ಕ್ಲಾಸಿಗೆ ಸೆಕೆಂಡ್ ಟೈಮ್ ಈ ದುಡ್ಡನ್ನ ಪ್ರೀತಿ ಮಾಡ್ತಾ ಇದ್ದೀರಾ? ಖಂಡಿತ. ಯಾವ ರೀತಿ ಮಾಡ್ತಾ ಇದ್ದೀರಾ? ಸ್ವಲ್ಪ ಅಂದ್ರೆ ನೈಟ್ ಜೊತೆ ಈ ತರ ಇಟ್ಕೋತೀನಿ, ನಾನು ಮಾತಾಡ್ತೀನಿ. ದುಡ್ಡಿನ ಜೊತೆ ಮಾತಾಡ್ತೀರಾ? ನನ್ನನ್ನು ಬಿಟ್ಟು ಹೋಗ್ಬೇಡ, ನನ್ನ ಎಲ್ಲಾ ಕೊಡುವಿಕೆಗಳನ್ನ ನೀನ್ ಬೇಗ ಕೊಟ್ಬಿಡು, ಮತ್ತೆ ನನ್ನ ಹತ್ರ ಸ್ಥಿರವಾಗಿ ನಿಲ್ಲೋ ತರ ಆಗು. ಮತ್ತೆ ನನಗೆ ಏನೇನ್ ಅವಶ್ಯಕತೆ ಇರುತ್ತೆ, ನನಗೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ದುಡ್ಡು ಬೇಕು ಎಲ್ಲದನ್ನು ಸಮಯಕ್ಕೆ ಸರಿಯಾಗಿ ತರ ಮಾಡು. ಆ ತರ ಅಫರ್ಮೇಶನ್ ಮಾಡ್ಕೋತೀನಿ. ಮತ್ತೆ ಅಫರ್ಮೇಶನ್ ಬಂದ್ಬಿಟ್ಟು ನನಗೆ ಏನೇನ್ ನೀಡ್ಸ್ ಇರುತ್ತೋ ಅದಕ್ಕೆ ನನ್ನ ಹಣ ಸದ್ವಿನಿಯೋಗವಾಗುತ್ತಿರುತ್ತೆ. ನಾನು ಯಾವ್ಯಾವ ಖರ್ಚೆಲ್ಲ ಇರುತ್ತೋ ಅದಕ್ಕೆಲ್ಲ ಸದ್ವಿನಿಯೋಗ ಆಗ್ಬೇಕು. ಈಗ ಬಟ್ಟೆ ಅಂಗಡಿಗೆ ಹೋಗ್ತೀನಿ, ಅವ್ರು 1,000 ರೂಪಾಯಿ ಹೇಳ್ತಾರೆ, ಅದಕ್ಕೆ ವ್ಯಾಲ್ಯೂ ಇರೋದು 500 ರೂಪಾಯಿ ಇರುತ್ತೆ. ನಾನು ಅಫರ್ಮೇಶನ್ ಇಲ್ಲಿಂದಾನೇ ಮಾಡ್ಕೊಂಡು ಹೋಗ್ತೀನಿ, ನನ್ನ ಹಣ ಸದ್ವಿನಿಯೋಗವಾಗುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ. ಅವರು 1,000 ರೂಪಾಯಿ ಖಂಡಿತ ಹೇಳಿದ್ರು
ನಾನ್ ಅನ್ಕೊಂಡಿದ್ ರೇಟ್ಗೆ ನನಗೆ ಆ ಬಟ್ಟೆ ಬರುತ್ತೆ. ನಿಜವಾಗ್ಲೂ ಇಂತ ತುಂಬಾ ಟೇಸ್ಟ್ ಮಾಡ್ಬಿಟ್ಟಿದೀನಿ. ಮತ್ತೆ ಇನ್ನೊಂದು ಮೋದಿಜಿ ಅವರು ಒಂದು ಸ್ಕೀಮ್ ಬಿಟ್ಟಿದಾರಂತೆ, ವಿಶ್ವಕರ್ಮ ಯೋಜನೆ ಅಂತ, ಎಲ್ಲರಿಗೂ 2 ಲಕ್ಷ ಲೋನ್ ಕೊಡ್ತೀವಿ ಅಂತ. ನಾನ್ ಅನ್ಕೊಂಡೆ ನಮ್ ಫ್ಯಾಕ್ಟ್ರಿಲೂ ಎಲ್ಲಾರು ಮಾಡ್ಸಿದ್ರು, ಎಲ್ಲಾರು ಮಾಡಕ್ ಹೋದ್ರು, ನಾನು ಕೂಡ ಹೋಗಿದ್ದೆ. ಎಲ್ಲ ಆಧಾರ್ ಕಾರ್ಡು ಮತ್ತೆ ಎಲ್ಲ ಪಾಸ್ಬುಕ್ ಎಲ್ಲ ಬೇಕಂದ್ರಲ್ಲ, ತಗೊಂಡ್ ಹೋಗಿದ್ದು ಫೋನ್ ಅಲ್ಲಿ ಹಾಕೊಂಡ್ ಹೋಗಿದ್ದೀನಿ. ಅಲ್ಲೋಗಿ ನೋಡಿದ್ರೆ ಫೋನ್ ಅಲ್ಲಿ ಇಲ್ಲ ಫೋಟೋ. ಸರಿ ಬಿಡು, ಇನ್ನು ಅವ್ರು ಬರೋ ಟೈಮ್ ಐತೆ ಅಪ್ಲಿಕೇಶನ್ ಹಾಕಕ್ಕೆ ಅಂತ ಹೇಳಿ ಮನೆಗ್ ಬಂದೆ. ಮತ್ತೆ ಅಲ್ಲಿ ತಗೊಂಡಾಗ ನಾನು ಅಪ್ಲಿಕೇಶನ್ ಹಾಕ್ಬೇಕಾರೆ ಏನಾಯ್ತು ಅಂತಂದ್ರೆ, ಅಪ್ಲಿಕೇಶನ್ ಹಾಕ್ಬೇಕಾರೆ ನಿಮ್ದು IFSC ಕೋಡ್ ಸರಿ ಇಲ್ಲ. 3 ಬ್ಯಾಂಕ್ ಅಕೌಂಟ್ ತಗೊಂಡೋಗಿದ್ದಿ, 3 ಬ್ಯಾಂಕ್ ಅಕೌಂಟ್ IFSC ಕೋಡ್ ಸರಿ ಇಲ್ದಂಗಿರುತ್ತಾ? ನಾನು ಏನ್ ಅಫರ್ಮೇಶನ್ ಮಾಡಿದ್ದೆ, ನನ್ನ ಹಣ ಸದ್ವಿನಿಯೋಗ, ನನಗೆ ಅದರಿಂದ ದುಡ್ಡು ಬರುತ್ತೆ ಅನ್ನೋದಾದ್ರೆ ನಾನು 200 ರೂಪಾಯಿ ಕಟ್ಟಿ ಅಪ್ಲಿಕೇಶನ್ ಹಾಕೋಣ, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಅಫರ್ಮೇಶನ್ ಮಾಡ್ಕೊಂಡೇ ಹೋದೆ. ಅಲ್ಲಿ ಅದು IFSC ಕೋಡ್ ಸರಿ ಇಲ್ಲ ಅಂತ 3 ಬ್ಯಾಂಕ್ ಅಕೌಂಟ್ ಆಗೇ ಇಲ್ಲ. ಬ್ಯಾಂಕ್ ಅಲ್ಲಿ ಹೋಗಿ ಚೆಕ್ ಮಾಡಿಸಿದ್ರೆ IFSC ಕೋಡ್ ಕರೆಕ್ಟ್. ಯಾಕಂದ್ರೆ ನನಗೆ ಸೇವ್ ಆಗ್ಬೇಕಿತ್ತು ಮನಿ. ನನ್ನ 1 ರೂಪಾಯಿ ದುಡ್ಡನ್ನು ಕೂಡ ಯಾರಿಗೂ ತಿನ್ನಕ್ ಬಿಡಲ್ಲ, ಮತ್ತೆ ಮೋಸ ಆಗಕ್ಕೂ ಬಿಡ್ತಾ ಇಲ್ಲ ಯೂನಿವರ್ಸ್. ಅಷ್ಟು ಚೆನ್ನಾಗಿ ನನಗೆ ತುಂಬಾ ಬದಲಾವಣೆ ಕಾಣಿಸಿದೆ. ತುಂಬಾ ಅಂದ್ರೆ ತುಂಬಾ ಬದಲಾವಣೆ. ಇಮ್ಯಾಜಿನ್ ಅರ್ಲಿಯರ್ ನಾನು ಅಕ್ಟೋಬರ್ ಕ್ಲಾಸ್ ಬರೋಕ್ಕಿಂತ ಮುಂಚೆ ನಮ್ಮ ಮನೆಯವರಿಂದ ನಾನು 1 ರೂಪಾಯಿ ಅರ್ನಿಂಗ್ಸ್ ಸಹ ನೋಡ್ತಾ ಇರಲಿಲ್ಲ. ಅವ್ರು ನಾನ್ ದುಡ್ಡಿದ ದುಡ್ಡಲ್ಲೇ ತುಂಬಾ ಎಲ್ಲ ಖರ್ಚು ಮಾಡ್ಕೊಂಡಿರೋರು, ಮತ್ತೆ ಸಾಲ ಮಾಡ್ತಿರೋರು. ಇದಾದ್ಮೇಲೆ ಕ್ಲಾಸಿಗೆ ಬಂದ್ಮೇಲೆ ನಿಜ ಹೇಳ್ಬೇಕು, 50,000 ರೂಪಾಯಿ ಅವ್ರು ನನಗೆ ದುಡ್ಡು ಕೊಟ್ಟಿದ್ದಾರೆ. ಅದು ನನಗೆ ಕೋಟಿ ಕೊಟ್ಟಷ್ಟೇ ಖುಷಿ ಆಗಿದೆ. ಸೂಪರ್, ಒಳ್ಳೆದಾಗ್ಲಿ. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಟು ಯೂನಿವರ್ಸ್. ಥ್ಯಾಂಕ್ ಯು ನಿಮ್ಗೂ ಕೂಡ. ನಿಮ್ಮ ನಗುವೆ ನಮ್ಗೆ ಖುಷಿ ಕೊಡ್ತಾ ಇದೆ. ಇಲ್ಲಿ ಸಕ್ಸಸ್ ಆಗಿದ್ದೀರಾ ಅಂದ್ರೆ, ಒಂದ್ ಟೈಮಲ್ಲಿ ಕಣ್ಣೀರ್ ಹಾಕಿದ್ರಿ, ಇವಾಗ ನಗು ಮುಖದಲ್ಲಿ ಇದೀರ ಅಂದ್ರೆ ನಂಬಿಕೆ ಆಗ್ತಿಲ್ಲ. ತುಂಬಾ ಮಾತಾಡ್ಬೇಕು ಅಂತ ಆಸೆ, ಬಟ್ ನರ್ವಸ್. ನೆಕ್ಸ್ಟ್ ಟೈಮ್ ಅದಕ್ಕೂ ಕೂಡ ನಾನು ಖಂಡಿತ ತುಂಬಾ ಚೆನ್ನಾಗಿ ಮಾತಾಡ್ತೀನಿ. ಒಳ್ಳೆದಾಗ್ಲಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.